ನೋಡಿ 2024ರ T20 ವಿಶ್ವಕಪ್ ಫೈನಲ್ನಲ್ಲಿ ಟೀಮ್ ಇಂಡಿಯಾ ದಕ್ಷಿಣ ಆಫ್ರಿಕಾವನ್ನು ಮಣಿಸಿ ಎರಡನೇ ಬಾರಿಗೆ T20 ವಿಶ್ವಕಪ್ಪನ್ನು ಹಿಡಿದು ಇಲ್ಲಿಗೆ 617 ದಿನ ಕಳೆದಿದೆ. ಇದೀಗ ಈ 617 ದಿನಗಳ ನಂತರ ಹಾಲಿ ಚಾಂಪಿಯನ್ ಟೀಮ್ ಇಂಡಿಯಾ ತನ್ನ ಚಾಂಪಿಯನ್ ಪಟ್ಟವನ್ನು ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದೆ. ಅಹಮದಾಬಾದ್ನ ಮೋದಿ ಮೈದಾನದಲ್ಲಿ ನಡೆದಂತಹ 2026ರ T20 ವಿಶ್ವಕಪ್ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಒಂದು ರೀತಿ ಏಕಪಕ್ಷೀಯವಾಗಿ ಟೀಮ್ ಇಂಡಿಯಾ ಸೋಲಿಸಿದೆ. ಆ ಮೂಲಕ ತನ್ನ 3ನೇ T20 ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕಿದೆ. ವಾಸ್ತವವಾಗಿ ಈ ಆವೃತ್ತಿಯಲ್ಲಿ ಉಭಯ ತಂಡಗಳೇನಿದೆ ಅದ್ಭುತ ಪ್ರದರ್ಶನವನ್ನು ನೀಡಿ ಫೈನಲ್ಗೇರಿದ್ರು. ಹೀಗಾಗಿ ಈ ಒಂದು ಮ್ಯಾಚು ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿನ ಹೋರಾಟ ಇರುತ್ತೆ ಅಂತೇಳಿ ಅಭಿಮಾನಿಗಳು ನಿರೀಕ್ಷೆ ಮಾಡಿದರು. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇತ್ತು. ಯಾಕಂತಂದರೆ T20 ವಿಶ್ವಕಪ್ನ ಇತಿಹಾಸದಲ್ಲೇ ಟೀಮ್ ಇಂಡಿಯಾ ಕಿವೀಸ್ ವಿರುದ್ಧ ಗೆದ್ದೇ ಇರಲಿಲ್ಲ. ಹಾಗಾಗಿ ಅದೊಂದು ರೀತಿಯಾದಂಥ ಭಯ ಅಭಿಮಾನಿಗಳಲ್ಲಿತ್ತು. ಆಮೇಲೆ ಅಖಾಡಕ್ಕೆ ಇಳಿದಿದ್ದಂತಹ ಟೀಮ್ ಇಂಡಿಯಾ ಪಂದ್ಯದ ಆರಂಭದಿಂದಲೇ ಕಿವೀಸ್ ಮೇಲೆ ಒಂದು ರೀತಿ ಸವಾರಿಯನ್ನು ಮಾಡಿದ್ರು. ಅಂದರೆ ಒಂದು ಕಿಕ್ ಸ್ಟಾರ್ಟ್ ಓಪನಿಂಗ್ ಸಿಕ್ಕಿದ್ದು. ಆಮೇಲೆ ಭಾರತಕ್ಕೆ ಆ ಸ್ಫೋಟಕ ಆರಂಭ ಏನು ಸಿಕ್ತು, ಮೋದಿ ಮೈದಾನದಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಒಂದು ರೀತಿ ರನ್ ಮಳೆನೇ ಹರಿಸಿದ್ರು. ಇವತ್ತು ಕಿವೀಸ್ ಬೌಲರ್ಗಳನ್ನು ಮೊದಲ ಓವರ್ನಿಂದಲೇ ತರಾಟೆಗೆ ತೆಗೆದುಕೊಂಡಂತಹ ಟೀಮ್ ಇಂಡಿಯಾ ಬ್ಯಾಟರ್ಗಳು ಆರಂಭದಲ್ಲೇ ಕಿವೀಸ್ ಪಡೆಯನ್ನು ಪಂದ್ಯದಿಂದ ಹೊರ ಹಾಕಿದ್ರು. ಉಳಿದ ಕೆಲಸವನ್ನು ಕೂಡ ತಂಡದ ಬೌಲರ್ಗಳು ಮಾಡಿ ಮುಗಿಸಿದ್ರು. ಅಂದರೆ ಅಷ್ಟು ನೀಟಾಗಿ ಇಡೀ ವಿಶ್ವಕಪ್ನಲ್ಲಿ ರನ್ ಬರ ಎದುರಿಸಿದ್ದು ಅಭಿಷೇಕ್ ಶರ್ಮಾ ಅವರು. ಕೊನೆಗೆ 18 ಎಸೆತಗಳಲ್ಲಿ ಅರ್ಧ ಶತಕವನ್ನು ಪೂರೈಸ್ತಾರೆ. ಆಮೇಲೆ ಸಂಜು ಅವರು ಹ್ಯಾಟ್ರಿಕ್ ಅರ್ಧ ಶತಕ ಬಾರಿಸಿದ್ದು, ಅದು ಕೂಡ ಒಂದು ರೀತಿ ಸೆಲೆಬ್ರೇಷನ್ ಜೊತೆಗೆ ಈ 200ರ ಗಡಿ ದಾಟೋದಕ್ಕೆ ಹೆಲ್ಪ್ ಆಗಿದ್ದು. ತನ್ನ ಅಮೋಘ ಫಾರ್ಮ್ನನ್ನು ಸಂಜು ಸ್ಯಾಮ್ಸನ್ ಅವರು ಮುಂದುವರಿಸಿದ್ದಾರೆ. ಅಂದರೆ ಹಿಂದಿನ ಮ್ಯಾಚ್ಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು. ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಮೇಲೆ. ಸತತ 3ನೇ ಪಂದ್ಯದಲ್ಲೂ ಕೂಡ ಅರ್ಧ ಶತಕವನ್ನು ಪೂರೈಸೋದ್ರ ಮೂಲಕ ಹ್ಯಾಟ್ರಿಕ್ ಅರ್ಧ ಶತಕವನ್ನು ದಾಖಲಿಸಿದ್ದಾರೆ ಅವರು. ಆಮೇಲೆ ಆರಂಭದಿಂದಲೂ ಕೂಡ ಮೊದಲ ವಿಕೆಟ್ಗೆ 98 ರನ್ನ ಕಲೆ ಹಾಕಿದ್ರು. ಅದಾದ ಮೇಲೆ ಕೇವಲ 43 ಎಸೆತಗಳಲ್ಲಿ 52 ರನ್ನನ್ನು ಬಾರಿಸಿದ್ರು ಅಭಿಷೇಕ್ ಶರ್ಮಾ ಅವರು. ಇನ್ನು ಹೂವಿನ ಹಡಗಲಿಯಿಂದ ಕಾರ್ತಿಕ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಕಾರ್ತಿಕ್. ಹೇಳ್ರಿ. ನಮಸ್ತೆ ಸರ್. ಹೇಳ್ರಿ, ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಿ? ಮ್ಯಾಚ್ ತುಂಬಾ ಚೆನ್ನಾಗೈತೆ ಸರ್. ಫುಲ್ ಸಂಭ್ರಮಾಚರಣೆ. ಬ್ಯಾಟ್ಸ್ಮನ್ಗಳ ಆರ್ಭಟ ಇವತ್ತು. ನೀವು ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಕಾರ್ತಿಕ್? ಪಟಾಕಿ ಹೊಡೆದು ಸರ್, ಫುಲ್ ಸಂಭ್ರಮಾಚರಣೆ ಸರ್. ಯಾರು ನಿಮ್ಗೆ ಯಾರು ಫೇವ್ರೇಟ್ ಪ್ಲೇಯರ್ ಯಾರು? ಅಭಿಷೇಕ್ ಶರ್ಮಾ ಸರ್. 255 ಇವತ್ತು ಎಷ್ಟು ಟಾರ್ಗೆಟ್ ಕೊಡ್ಬೋದು ಅಂತ ಅನ್ಕೊಂಡಿದ್ರಿ ನೀವು ಮ್ಯಾಚ್ ಶುರು ಆಗೋಕ್ಕೆ ಮುಂಚೆ? ನಾವು 220 ಅಂತ ಅನ್ಕೊಂಡಿದ್ವಿ ಸರ್. ಅಂದ್ರೆ ನೀವು 220 ಎಕ್ಸ್ಪೆಕ್ಟೇಷನ್ ಇತ್ತು. ಎಕ್ಸ್ಪೆಕ್ಟೇಷನ್ ಮೀರಿ 255 ಹೊಡೆದ್ರು. ಏನ್ ಅನ್ಸ್ದಾಗ? ಫುಲ್ ಸರ್, ಒನ್ ಸೈಡ್ ಮ್ಯಾಚ್ ಅಂತ ಅವಾಗೆ ಗೊತ್ತಾಗ್ಬಿಟ್ಟು ಸರ್. ನಾವು ಆಗ್ಲೇ ಗೆದ್ವಿ ಅಂತ ನೀವು ಡಿಸೈಡ್ ಆಗಿದ್ರಿ. ಹಾಂ ಸರ್. ಪಟಾಕಿ ಎಲ್ಲ ಜಾಸ್ತಿ ತರಿಸಿದ್ರಿ ಅನ್ಸುತ್ತೆ ಆಮೇಲೆ 255 ಹೊಡೆದಿದ ತಕ್ಷಣ. ಹಾಂ ಸರ್. ಮತ್ತೆ ಹೆಂಗ್ ನಡೀತಾ ಇದೆ ಸೆಲೆಬ್ರೇಷನ್ ನಿಮ್ಮೂರಲ್ಲಿ? ಕಪ್ಪು ಕಾರ್ಡ್ ನೋಡ್ತಿದ್ದೀನಿ ಸರ್. ಹಾಂ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಕಾಲ್ ಮಾಡಿದ್ದಕ್ಕೆ. ನಿಮ್ಮ ನ್ಯೂಸ್ ಚಾನಲ್ ಐತೆ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಕಲಬುರಗಿಯಿಂದ ವೀರಭದ್ರ ಅವ್ರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ವೀರಭದ್ರ ಅವರೇ. ಸರ್, ನಮ್ದು 297 ಟಾರ್ಗೆಟ್ ಇತ್ತು ಸರ್. ನೀವು 297 ಹೊಡಿತಾರೆ ಅಂತ ಟಾರ್ಗೆಟ್ ಇಟ್ಕೊಂಡಿದ್ರಾ? ಟಾರ್ಗೆಟ್ ಇತ್ತು. ಆಮೇಲೆ ಅದು ವಿಕೆಟ್ ಬಿದ್ದು ಸರ್. ನಮಗೆ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಗೆ ಅವರು 3 ಮ್ಯಾಚಲ್ಲಿ 4 ಮ್ಯಾಚಲ್ಲಿ ಆಡಿದಿಲ್ಲ ಅವರು ಸರ್. ಅವರು ಈ ಸಾರಿ ಆಡ್ತಾರಂತ ನಮಗೆ ಕನ್ಫರ್ಮ್ ಇತ್ತು ಸರ್. ನಮ್ಗೆ ಏಷ್ಯನ್ ಕಿಶನ್ ಏನ್ರಿ ಸರ್, ಅವರು ಆಡ್ತಾರೆ. ಸಂಜು ಸ್ಯಾಮ್ಸನ್ ಮತ್ತು ಈಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಏನ್ರಿ, ಸೂರ್ಯಕುಮಾರ್ ಯಾದವ್ ಅವ್ರ ಮೇಲೆ ಭರೋಸೆ ಇಲ್ಲ ಸರ್. ಅವ್ರು ಯಾವಾಗಲೂ ಔಟ್ ಆಗ್ತಾರೆ ಸರ್. 11 ರನ್ ಮಾಡ್ತಾರೆ, 8 ರನ್ ಮಾಡ್ತಾರೆ, 18 ರನ್ ಮಾಡ್ತಾರೆ. ಏನು ಅವ್ರಿಗೆ ಕ್ಯಾಪ್ಟನ್ ಸಕ್ಸಸ್ಫುಲ್ ಸರ್. ನಿಮ್ಮೂರಲ್ಲಿ ಸೆಲೆಬ್ರೇಷನ್ ಹೆಂಗಿದೆ ವೀರಭದ್ರ ಅವರೇ? ನಮ್ಮೂರಲ್ಲಿ ಸೆಲೆಬ್ರೇಷನ್ ಚೆನ್ನಾಗಿದೆ ಸರ್. ಏನು ನಿಮ್ಮ ಫೇವ್ರೇಟ್ ಯಾರಂದ್ರಿ? ನಮ್ದು ಫೇವ್ರೇಟ್ ಅಭಿಷೇಕ್ ಶರ್ಮಾ ಸರ್. ಏನು ಅವರು ನಮಗೆ ಬ್ಯಾಟಿಂಗ್ ಆಡಿದಲ್ಲ.
ಹ್ಞೂ ಏನು ಅದಕ್ಕೆ ನಾವು ಕನ್ಫರ್ಮ್ ಇತ್ತು ಸರ್ ಅವತ್ತು. ಹಾಂ ಬಟ್ ನೀವು 297 ಹೊಡಿತಾರೆ ಅನ್ಕೊಂಡಿದ್ರಾ? ಹಾಂ ಚೆನ್ನಾಗಿ ಆಡಿ ಸರ್. ಹಾಂ ಹ್ಞೂ ಸರ್. ಓಕೆ ಥ್ಯಾಂಕ್ ಯು ವೀರಭದ್ರ ಅವರೇ ಕಾಲ್ ಮಾಡಿದ್ದಕ್ಕೆ.